ಹಾಯ್ ವೀವರ್ಸ್, ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸಾಫ್ಟಾಗಿ ಮಲ್ಲಿಗೆಯಂತೆ ವೈಟ್ ಆಗಿರುವಂತಹ ಸ್ಪಂಜಿನಷ್ಟೇ ಸಾಫ್ಟ್ ಆಗಿರುವಂತಹ ತಟ್ಟೆ ಇಡ್ಲಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬಾ ಸ್ಪಾಂಜಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ರುಚಿಕರವಾಗಿರುತ್ತೆ, ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಹಾಗೆ ಇದೇ ಇಡ್ಲಿ ಹಿಟ್ಟಲ್ಲಿ ನಾವು ಗರಿ ಆಗಿರುವಂತಹ ದೋಸೆಯನ್ನು ಸಹ ಮಾಡ್ಕೋಬಹುದು. ದೋಸೆನೂ ಸಹ ತುಂಬಾ ಗರಿಯಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನುಚ್ಚಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ಸಣ್ಣ ಗ್ಲಾಸಲ್ಲಿ 1 ಗ್ಲಾಸು ನುಚ್ಚಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಸೇಮ್ ಗ್ಲಾಸ್ ಮೆಷರ್ಮೆಂಟಲ್ಲಿ 2 ಗ್ಲಾಸ್ ಆಗುವಷ್ಟು ಸೇಲಂ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಸೇಲಂ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ಅಂತಲೂ ಸಹ ಇದನ್ನು ಕರೀತಾರೆ. ಸ್ವಲ್ಪ ಚಿಕ್ಕದಾಗಿ ಗುಂಡಕ್ಕಿರುತ್ತೆ ಅಕ್ಕಿ. ಹಾಗೆ ಸೇಮ್ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ. ಸೊ ಅಕ್ಕಿನ ಮತ್ತು ಉದ್ದಿನ ಬೇಳೆಯನ್ನು ನಾವಿಲ್ಲಿ ಸಪ್ರೇಟಾಗಿ ನೆನೆಸ್ಕೋಬೇಕಾಗುತ್ತೆ. 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ನಾನಿಲ್ಲಿ ಅಕ್ಕಿಗೆ ಸೇರಿಸ್ಕೊಂಡಿದ್ದೀನಿ. ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ನಾನಿಲ್ಲಿ ಸಬ್ಬಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಹಾಕಿದ್ರೆ ಇಡ್ಲಿ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ಅರ್ಧ ಗ್ಲಾಸು ನಾನಿಲ್ಲಿ ಗಟ್ಟಿ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿಯನ್ನು ಸಹ ನೀವಿಲ್ಲಿ ತೊಗೋಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸೇಮ್ ಮೆಜರ್ಮೆಂಟ್ ಗ್ಲಾಸಲ್ಲಿ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಈಗ ಇವನ್ನೆಲ್ಲ ತೊಳೆದು ನಾವು ನೆನೆಸಿಡಬೇಕಾಗುತ್ತೆ. ಮೊದಲಿಗೆ ನಾನು ಉದ್ದಿನ ಬೇಳೆಯನ್ನು ತೊಳ್ಕೊಳ್ತಾ ಇದ್ದೀನಿ. 2-3 ಬಾರಿ ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಉದ್ದಿನ ಬೇಳೆಯಲ್ಲಿ ಸ್ವಲ್ಪ ಧೂಳುಗಳೆಲ್ಲ ಇರುತ್ತೆ, ಅದಕ್ಕೋಸ್ಕರ ತೊಳೆದ್ಬಿಟ್ಟು ನೀರನ್ನು ಸೇರಿಸಿ ಇಟ್ಬಿಡಿ. ನಾವೇನು ಉದ್ದಿನ ಬೇಳೆ ಹಾಕಿದ್ದೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಒಂದು ಅರ್ಧದಿಂದ 1 ಇಂಚು ಎಕ್ಸ್ಟ್ರಾ ನೀರು ಬರಬೇಕು. ಆ ರೀತಿ ನೀರನ್ನು ಸೇರಿಸ್ಬಿಟ್ಟು ನೆನೆಸಿಟ್ಬಿಡಿ. ಅದು ನೆಂದ ಮೇಲೆ ಸ್ವಲ್ಪ ದಪ್ಪ ಆದಂಗೆ ಆಗುತ್ತೆ. ಹಾಗೆ ನೀರನ್ನು ಸ್ವಲ್ಪ ಹೀರ್ಕೊಂಡಿರುತ್ತೆ. ನಾನಿಲ್ಲಿ ಅಕ್ಕಿಯನ್ನು ಸಹ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ಒಂದು 6-7 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ ರೇಷನ್ ಅಕ್ಕಿಯಲ್ಲಿ ಬರೋವಂಥ ನುಚ್ಚನ್ನು ಸೇರಿಸ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5-6 ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು 1 ಇಂಚು ಅಕ್ಕಿಯಿಂದ ಮೇಲ್ಗಡೆ 1 ಇಂಚು ಎಕ್ಸ್ಟ್ರಾ ನೀರು ಬರೋ ರೀತಿ ಸೇರಿಸ್ಬಿಟ್ಟು ಅಕ್ಕಿಯನ್ನು ನೀವು ನೆನೆಸಿಟ್ಬಿಡಿ. ಒಂದು 5ರಿಂದ 8 ಅವರ್ಗಳ ಕಾಲ ನೀವು ಅಕ್ಕಿಯನ್ನು ನೆನೆಸ್ಕೋಬೇಕಾಗುತ್ತೆ. 5 ಅವರ್ ಅಂತೂ ಮಿನಿಮಮ್ ಅಕ್ಕಿ ನೆನೆಬೇಕು, ಆಗಲೇ ಇಡ್ಲಿ ಅನ್ನೋದು ಸಾಫ್ಟಾಗಿ ಬರುತ್ತೆ. ಅವಲಕ್ಕಿಯನ್ನು ಸಹ ನಾನು ಚೆನ್ನಾಗಿ ಒಂದು 2-3 ಬಾರಿ ಸಪ್ರೇಟಾಗಿ ವಾಶ್ ಮಾಡಿ ನಂತರ ನಾನಲ್ಲಿ ಅಕ್ಕಿಗೆ ಸೇರಿಸ್ಬಿಟ್ಟು ನೆನೆಲಿಕ್ಕೆ ಇಟ್ಬಿಟ್ಟಿದ್ದೀನಿ. ಈಗ ಇದನ್ನ ನಾನು ಒಂದು 10 ಗಂಟೆ ಸಮಯಕ್ಕೆ ನೆನೆ ಹಾಕಿದ್ದೀನಿ. ಒಂದು 5ರಿಂದ 6 ಗಂಟೆಗೆ ನಾನು ಇದನ್ನು ರುಬ್ಕೊಳ್ತೀನಿ. ಅಲ್ಲಿವರೆಗೂ ಇದನ್ನ ನೆನೆಲಿಕ್ಕೆ ಬಿಟ್ಬಿಡಿ. ನೀವು ಬೆಳಗ್ಗೆ ನೆನೆ ಹಾಕಿದ್ರೆ ಸಂಜೆ ರುಬ್ಕೋಬಹುದು. ನೀವಿಲ್ಲಿ ಸಬ್ಬಕ್ಕಿ ಬದಲು ಕಡಲೆಪುರಿಯನ್ನು ಸಹ ಸೇರಿಸ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಪುರಿ ಹಾಕೋದು ಸಹ ಇಡ್ಲಿ ಅನ್ನೋದು ಸಾಫ್ಟ್ ಆಗುತ್ತೆ. ನಾನು ಸುಮಾರು ಒಂದು 5 ಗಂಟೆ ಹಾಗೆ ರುಬ್ಲಿಕ್ಕೆ ತೆಗೆದುಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ನಾವು ಎಷ್ಟು ಎಕ್ಸ್ಟ್ರಾ ನೀರು ಹಾಕಿದ್ವಿ ಅದು ನೀರಿಗಿಂತ ಸ್ವಲ್ಪ ಕಡಿಮೆ ಇದೆ. ಸೊ ನೀರನ್ನೆಲ್ಲ ಹೀರ್ಕೊಂಡಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ನೆಂದಿದೆ. ಒಂದು ಟಿಪ್ಸ್ ಏನಂದರೆ, ಚೆನ್ನಾಗಿ ಅಕ್ಕಿ ಮತ್ತು ಉದ್ದು ಚೆನ್ನಾಗಿ ನೆಂದಿಲ್ಲ ಅಂದರೆ ಇಡ್ಲಿ ಸಾಫ್ಟಾಗಿ ಬರಲ್ಲ. ಯಾಕೆಂದರೆ ಒಂದ್ಸಲಿ ಅಜ್ಜಿ ನಮಗೆ ನೆನ್ಸಕ್ಕೆ ಹೇಳಿದರು ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು 3 ಅವರ್ ಆದಮೇಲೆ ರುಬ್ಬಿದ್ದೆ, ನೆಂದಿತ್ತಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಡ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಆವಾಗ ನನಗೆ ಅಜ್ಜಿ ಹೇಳಿದ ಟಿಪ್ಸ್ ಏನು ಅಂದರೆ, ಒಂದು 5ರಿಂದ 6 ಗಂಟೆಗಳ ಕಾಲ ಉದ್ದಿನ ಬೇಳೆ ಅನ್ನೋದು ಚೆನ್ನಾಗಿ ನೆಂದಿರಬೇಕು, ಅಕ್ಕಿನೂ ಸಹ ಚೆನ್ನಾಗಿ ನೆಂದಿರಬೇಕು. ನೀವು ದೋಸೆಗೆ ಒಂದು 3 to 4 ಅವರ್ಸ್ ನೆನೆಸಿ ದೋಸೆ ಮಾಡಿದ್ರೆ ಚೆನ್ನಾಗೇ ಬರುತ್ತೆ. ಬಟ್ ಇಡ್ಲಿ ಅನ್ನೋದು ಒಂದು 5 ಅವರ್ ಮೇಲೆ ನೀವು ಅಕ್ಕಿ ಮತ್ತು ಉದ್ದನ್ನು ನೀವು ನೆನೆಸ್ಬೇಕು, ಆಗಲೇ ಇಡ್ಲಿ ಅನ್ನೋದು ಸಾಫ್ಟಾಗಿ ಬರೋವಂಥದ್ದು. ಮತ್ತು ಉದ್ದಿನ ಬೇಳೆಯನ್ನು ನುಣ್ಣಗೆ ರುಬ್ಕೊಳ್ಳಿ. ಹಾಗೆ ಅಕ್ಕಿಯನ್ನು ಸ್ವಲ್ಪ ರವೆ ಸ್ಟ್ರಕ್ಚರ್ಗೆ ನೀವು ರುಬ್ಕೋಬೇಕಾಗತ್ತೆ. ಸ್ವಲ್ಪ ತರಿಯಾಗಿ ಚಿರೋಟಿ ರವೆ ಎಲ್ಲ ಬರುತ್ತಲ್ಲ, ಅದಕ್ಕೆ ನೀವು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ. ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗೆ ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ. ನಾನು ಎಲ್ಲದನ್ನು ರುಬ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ರುಬ್ಬೇಕಾದ್ರೆ ನೀವು ಒಂದೇ ಸಮ ರುಬ್ಬಬೇಡಿ. ಮಿಕ್ಸಿಯಲ್ಲಿ ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಕೊಡಿ, ಇಲ್ಲಾಂದರೆ ಐಸ್ ಕ್ಯೂಬ್ ಯೂಸ್ ಮಾಡ್ಕೊಳ್ಳಿ. ಆಗ ಇಡ್ಲಿ ಹಿಟ್ಟು ಚೆನ್ನಾಗಿ ಹುದುಗ್ ಬರುತ್ತೆ, ಹಾಗೆ ಇಡ್ಲಿ ಹುಳಿ ಆಗಲ್ಲ. ಅದಕ್ಕೋಸ್ಕರ ಮತ್ತು ನೀವು ಕಂಟಿನ್ಯೂಷನ್ ರುಬ್ಬಿದಾಗ ಹಿಟ್ಟು ಸ್ವಲ್ಪ ಬೆಂದಂಗೆ ಆಗುತ್ತೆ, ಹೀಟ್ ಆಗುತ್ತಲ್ವ ಮಿಕ್ಸಿ ಅನ್ನೋದು. ಸೊ ಅದರಿಂದ ಸ್ವಲ್ಪ ಬೆಂದಂಗೆ ಆಗುತ್ತೆ ಹಿಟ್ಟು, ಅದಕ್ಕೋಸ್ಕರ ಇಡ್ಲಿ ಚೆನ್ನಾಗಿ ಬರಲ್ಲ.
ಸಂಜೆ ಹಿಟ್ಟನ್ನು ನಾನು ರುಬ್ಬಿ ಇಟ್ಟಿದ್ದೆ. ಸೊ ಬೆಳಗ್ಗೆ ಒಂದು 8 ಗಂಟೆ ಹಾಗೆ ನಾನಿಲ್ಲಿ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತ. ಜಾಸ್ತಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದೆರಡು ಸಲ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು. ಜಾಸ್ತಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಅದು ಹಿಟ್ಟೇನು ಒಂದು ಬಬಲ್ಸ್ ಥರ ಬಂದಿದೆ, ಅದು ಹಾಗೆ ಇರಬೇಕು. ಆಗ ಇಡ್ಲಿ ಅನ್ನೋದು ತುಂಬಾ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನೀಗ ತಟ್ಟೆ ಇಡ್ಲಿ ಮಾಡಲಿಕ್ಕೆ ಒಂದು ತಟ್ಟೆ ಇಡ್ಲಿ ಪ್ಲೇಟನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಬಾಳೆ ಎಲೆ ಆದರೂ ಸೇರಿಸ್ಬೋದು, ಅಥವಾ ಬಟ್ಟೆ ಆದರೂ ಸೇರಿಸ್ಬೋದು, ಅಥವಾ ಹಾಗೆ ಆದರೂ ಮಾಡ್ಕೋಬೋದು. ಎಣ್ಣೆಯನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಡ್ಲಿ ಎದ್ದು ಬರಲ್ಲ, ಅದಕ್ಕೋಸ್ಕರ. ಈಗ ಎಲ್ಲ ಇಡ್ಲಿ ಪ್ಲೇಟ್ಗೆ ನಾನು ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚುವಂಥ ಸಮಯದಲ್ಲೇ ಕುಕ್ಕರಲ್ಲಿ ನಾನು ನೀರನ್ನು ಇಟ್ಬಿಟ್ಟಿದ್ದೀನಿ, ಅಂದರೆ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇರುವಂಥ ಸಮಯದಲ್ಲಿ ಇಡ್ಲಿ ಪ್ಲೇಟ್ಗಳಿಗೆ ಹಿಟ್ಟನ್ನು ಸೇರಿಸ್ಬಿಟ್ಟು ನಾವು ಇಡ್ಲಿ ತಟ್ಟೆಗಳನ್ನ ನಾವು ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗತ್ತೆ. ನಾನು ಇಲ್ಲಿ ಅರ್ಧ ಆಗುವಷ್ಟು ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅಂದರೆ ಇಡ್ಲಿ ತಟ್ಟೆ ಏನು ಬರುತ್ತೆ ಆ ತಟ್ಟೆಗೆ ಅರ್ಧ ಭಾಗ ಆಗುವಷ್ಟು ನಾನಿಲ್ಲಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ 2.5 ಸೌಟ್ ಆಗುವಷ್ಟು ನಾನು ಇಲ್ಲಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದು ನ್ಯಾಚುರಲ್ ಆಗಿ ಫರ್ಮೆಂಟೇಷನ್ ಆಗಿರೋವಂಥದ್ದು ಹಿಟ್ಟು. ನಾನು ಯಾವುದೇ ರೀತಿಯ ಅಡುಗೆ ಸೋಡಾವನ್ನು ನಾನಿಲ್ಲಿ ಬಳಸ್ತಾ ಇಲ್ಲ. ಇದು ನ್ಯಾಚುರಲ್ ಆಗಿ ಈ ರೀತಿ ಹುದುಗಿರುವಂತಹ ಇಡ್ಲಿ ಮತ್ತು ದೋಸೆಯನ್ನು ತಿನ್ನೋದು ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ವಿಟಮಿನ್ ಬಿ ಅನ್ನೋದು ನಮಗೆ ಹೆಚ್ಚಾಗಿ ಸಿಗುತ್ತೆ. ಅದಕ್ಕೋಸ್ಕರ ಅದು ನ್ಯಾಚುರಲ್ ಆಗಿ ಫರ್ಮೆಂಟೇಷನ್ ಆಗಿರೋದ್ರಿಂದ ಹುದುಗಿ ಬಂದಿರೋದ್ರಿಂದ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ನಾನಿಲ್ಲಿ ಒಂದು 13 ನಿಮಿಷಗಳ ಕಾಲ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ನಾನು ವಿಷಲನ್ನು ಸೇರಿಸಿಲ್ಲ. ಕುಕ್ಕರ್ಗೆ ವಿಷಲನ್ನು ಸೇರಿಸ್ತೀರ ಹಾಗೆ ಕುಕ್ಕರಲ್ಲಿ ಇಟ್ಬಿಟ್ಟು ನಾನು ಒಂದು 13 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮೀಡಿಯಮ್ ಉರಿನಲ್ಲಿ. 13 ನಿಮಿಷ ಆದಮೇಲೆ ಹೊರಗಡೆ ತೆಗೆದು ಒಂದು 10 ಸೆಕೆಂಡ್ ಆದಮೇಲೆ ಇಡ್ಲಿ ಪ್ಲೇಟಿಂದ ಇಡ್ಲಿಯನ್ನು ತೆಗೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸರಿಯಾದ ಅಳತೆಯಲ್ಲಿ ಅಕ್ಕಿ ಮತ್ತು ಉದ್ದನ್ನು ನಾವು ತಗೊಂಡಾಗ ಇಡ್ಲಿ ಅನ್ನೋದು ಸಾಫ್ಟಾಗಿ ಬರುತ್ತೆ. ಹಾಗೆ ನಾವು ರುಬ್ಬಬೇಕಾದ್ರೂ ಸಹ ಇಡ್ಲಿ ಹಿಟ್ಟನ್ನು ಸರಿಯಾದ ಹದದಲ್ಲಿ ರುಬ್ಬಿ ಒಂದು 8 ಅವರ್ಸ್ ಆದಮೇಲೆ ಇಡ್ಲಿಯನ್ನು ಬೇಯಿಸಿ ತಿನ್ನೋದ್ರಿಂದ ಹೆಲ್ತ್ ಜೊತೆಗೆ ಇಡ್ಲಿ ಸಹ ತುಂಬ ಸಾಫ್ಟಿಯಾಗಿ ಟೇಸ್ಟಿಯಾಗಿರುತ್ತೆ. ಹಾಗೆ ಹೆಚ್ಚು ಹುಳಿ ಏನೂ ಬರೋದಿಲ್ಲ. ನಾನು ಅಬೌಟ್ 12 ಅವರ್ಸ್ ಮೇಲೆ ಆದ ನಂತರ ನಾನಿಲ್ಲಿ ಇಡ್ಲಿಯನ್ನು ಬೇಯಿಸ್ಕೊಂಡಿರೋ ಅಂಥದ್ದು. ಒಂದು ಸ್ವಲ್ಪನೂ ಹುಳಿ ಬರಲ್ಲ. ಹಾಗೆ ಇಡ್ಲಿ ಹಿಟ್ಟು ಸಹ ಚೆನ್ನಾಗಿ ಹುದುಗಿರುತ್ತೆ. ಹಾಗೆ ಇದೇ ಹಿಟ್ಟಲ್ಲಿ ನಾವು ಗರಿ ಗರಿ ಆಗಿರುವಂತಹ ದೋಸೆಯನ್ನು ಸಹ ಮಾಡ್ಕೋಬೋದು. ದೋಸೆನೂ ಸಹ ತುಂಬ ಗರಿ ಗರಿಯಾಗಿ ಬರುತ್ತೆ. ನಾನು ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು ಅಂತ ಒಂದು 3 ದೋಸೆಯನ್ನು ಮಾಡ್ಕೊಂಡಿದ್ದೆ. ದೋಸೆನೂ ಸಹ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ದೋಸೆ ಮತ್ತು ಇಡ್ಲಿ ಎರಡನ್ನೂ ಸಹ ಈ ಹಿಟ್ಟಲ್ಲಿ ಮಾಡ್ಕೋಬೋದು. ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.